ಹತ್ರ ಬಂದಿದ್ದೀವಿ. ಲೊಕೇಶನ್ ಹೆಂಗೈತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಲೊಕೇಶನ್ ಹೆಂಗೈತೆ ಅಂತ. ಮಸ್ತ್ ಐತೆ ಗುರು ಲೊಕೇಶನ್ ಮಾತ್ರ. ಮಹಾರಾಷ್ಟ್ರಲ್ಲಿ ಇದ್ದಂಗೆ ಕೇರಳದಲ್ಲಿ ನೋಡಿ ಒಂದೇ ಹತ್ರ ಎಷ್ಟೊಂದು ವಾಟರ್ ಫಾಲ್ಸ್ ಕಾಣಿಸ್ತೈತೆ. ನೋಡಕ್ಕಂತೂ ಮಸ್ತ್ ಐತೆ ಗುರು. ನಮ್ಮ ಮಗ ಬರ್ತಾ ಬರ್ತಾ 25 ಕಿಲೋಮೀಟರ್ ಹಿಂದೆ ಫೋನ್ ಬಿಟ್ಬಿಟ್ಟ ಅವ್ನ ಗುರು. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ರೌನ್ ಪಿಸ್ಟನ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ಬಂದ್ಬಿಟ್ಟು ಡೇ 3 ಮುನ್ನಾರ್ ರೈಡ್ ಅಲ್ಲಿ. ಇವತ್ತು ನಾವು ಅತ್ರಪಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದು, ಬಟ್ ಅತ್ರಪಲ್ಲಿ ಹೋಗಿ ಮತ್ತೆ ಇನ್ನೆಲ್ಲೂ ಹೋಗಕ್ಕಾಗಲ್ಲ ಅಂತ ಇಲ್ಲಿಂದ ಅಲ್ಪಿ ಹೋಗಿ ಅಲ್ಪಿಯಲ್ಲಿ ನೈಟ್ ಸ್ಟೇ ಮಾಡಿ ಬೋಟಿಂಗ್, ಹೋಮ್ ಸ್ಟೇ ಬೋಟಿಂಗ್ ಎಲ್ಲ ಇರುತ್ತೆ, ಅಲ್ಲೆಲ್ಲ ನೋಡ್ಕೊಂಡು ನೈಟಲ್ಲಿ ಹೆಂಗಿತ್ತು ಏನಾದ್ರು ತೋರಿಸ್ತೀನಿ. ಮತ್ತು ಅಲ್ಲಿಂದ ಡೈರೆಕ್ಟು ಅತ್ರಪಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಬೆಂಗಳೂರು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಎಲ್ಲ ಪ್ಲ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ ಹೊರಡಬೇಕು. ಸೊ ರೂಮ್ ವೆಕೇಟ್ ಮಾಡಿಬಿಟ್ಟು ಹೋಗ್ತಾ ಹೋಗ್ತಾ ಮೋಟರ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಫ್ರೆಂಡ್ಸ್ ನೋಡಿ ಆಲ್ರೆಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಕಟ್ತವ್ರೆ. ಫುಲ್ ಕಷ್ಟ ಬೀಳ್ತವ್ರೆ, ಮಳೆ ಹೋಗ್ಲಾರ ಹೊಡಿತೈತೆ. ವಿ ಆರ್ ರೆಡಿ ಟು ರೈಡ್. ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಅಲ್ಲಿ ಎಲ್ಲ ನಿಲ್ಸ್ಕೊಂಡವ್ರೆ. ಫುಲ್ ಪ್ಯಾಕಿಂಗ್ ಆಗಿದೆ ಎಲ್ಲ. 2 ಬ್ಯಾಗ್ ಕಟ್ಟಿದ್ವಿ ಹಿಂದೆ. ಇವಾಗ ಇಲ್ಲಿಂದ ಅಳಪಿಗೆ ರೈಡ್ ಸ್ಟಾರ್ಟ್ ಮಾಡಬೇಕು. ಹೋಗ್ತಿದ್ದಂಗೆ ನೋಡಿ ಫುಲ್ ಫಾಗ್ ತುಂಬ್ಕೊಂಡೈತಿ, ಏನು ಕಾಣಿಸ್ತಿಲ್ಲ. ಟೈಮ್ ಇವಾಗ 10 ಗಂಟೆ ಆಗ್ತಾ ಇದೆ. 10 ಗಂಟೆಗೆ ಏನೂ ಕಾಣಿಸ್ತಿಲ್ಲ, ಫುಲ್ ಫಾಗ್ ತುಂಬ್ಕೊಂಡೈತೆ. ಬರ್ತಿರೋ ಯಾವುದು ಗಾಡಿ ಗೀಡಿ ಏನು ಕಾಣಿಸ್ತಿಲ್ಲ, ಇರೋ ನೇಚರ್ ಕಾಣಿಸ್ತಿಲ್ಲ ನೋಡಿ. ಫುಲ್ಲು ತುಂಬ್ಕೊಂಡ್ಬಿಟ್ಟೈತೆ. ಇದೇ ವ್ಯೂ ಪಾಯಿಂಟ್ ಮುನ್ನಾರ್ಲಿ, ಇದೊಂದು ವ್ಯೂ ಪಾಯಿಂಟು ನೋಡಿ. ಸಿಗ್ನಲ್ ಪಾಯಿಂಟ್ ಅದು, ಎಲ್ಲಿ ಸಿಗ್ನಲ್ ಬರುತ್ತೆ ನೋಡಿ. ಸಿಗ್ನಲ್ಗೂ ಹೆಂಗೋ ಬೋರ್ಡ್ ಹಾಕವ್ರೆ, ಒಳ್ಳೇದಲ್ಲ. ಹಿಂಗೈತೆ ನೋಡಿ. ಇಂದ ಹೋಗ್ತಾ ವಾಟರ್ ಫಾಲ್ಸ್ ಹೋಗೋಣ ಅನ್ಕೊಂಡಿದ್ವಿ. ಹೆಂಗಿದ್ರೆ ಹೆಂಗೂರು ಹೋಗೋದು. ಇನ್ನೊಂದು 1.5 hour ಅಂತೆ, 1 ಕಿಲೋಮೀಟರ್ ಮೇಲೆ ಐತೆ. ಏನ್ ಮಾಡೋಣ. ಇಲ್ಲಿ ನೋಡಿ ಬರ್ತಾ ಬರ್ತಾ ಇಲ್ಲೇ ಒಂದು ವಾಟರ್ ಫಾಲ್ಸ್ ಕಾಣಿಸ್ತೈತೆ, ಮಸ್ತ್ ಐತೆ. ಮೇಲೆಯಿಂದ ನೋಡಕ್ ಮಸ್ತ್ ಐತೆ ವ್ಯೂ. ಅಲ್ಲಿಂದ ನೋಡಕ್ ಚೆನ್ನಾಗೈತೆ. ಕೆಳಗಡೆ ಬಂದ ತಕ್ಷಣ ಏನಿಲ್ಲ ನೋಡಿ, ಎಷ್ಟು ಚೆನ್ನಾಗೈತೆ ನೋಡಿ ವ್ಯೂ. ನೋಡಿ ಇಲ್ಲಿ ಲೊಕೇಶನ್ ಮಸ್ತ್ ಐತೆ, ಮಳೆ ಬೇರೆ ಬೀಳ್ತೈತೆ. ಅವ್ನು ಪಾಪ ವೀಡಿಯೋ ತೆಗೆದ್ರೆ ಕೂಗಿದ್ದಾನೆ. ಲೊಕೇಶನ್ ಅಲ್ಟಿಮೇಟ್ ಐತೆ. ಅದಕ್ಕೆ ಇಲ್ಲೊಂದು 2 ಫೋಟೋ ಇಸ್ಕೊಂಡು ನೋಡು ಅನ್ಸುತ್ತೆ. ನಮ್ಮ ಮುಂದೆ ಒಂದು ಜಡಕ್ಷನ್ ಹೋಗ್ತೆ ನೋಡಿ, ಹೆಂಗೈತೆ ಅಂದ್ರೆ ಸೌಂಡು. ಯಪ್ಪ ಮಸ್ತ್ ಐತೆ ನೋಡಿ. ಆ ಜಡಕ್ಷನ್ ಹೆಂಗೈತೆ ಅಂದ್ರೆ ಫುಲ್ ಬ್ಲ್ಯಾಕು. ಆ ಸೌಂಡ್ಗೆ ಕಲ್ದೋಗ್ಬೇಕು ಗುರು. ಅವ್ರ ಜೊತೆನೆ ಹೋಗ್ಬೇಕು ಅನ್ಸುತ್ತೆ, ಬಟ್ ಅವ್ರು ಹೋಗೋ ಸ್ಪೀಡ್ಗೆಲ್ಲ ನಮ್ಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಬಟ್ ಅವರು ನಿಧಾನಕ್ಕೆ ಹೋಗ್ತಾರೆ ಅನ್ಸುತ್ತೆ, ನೀರೆಲ್ಲ ಮಳೆ ಎಲ್ಲ ಬರ್ದಿರೋದಕ್ಕೆ ಐ ಥಿಂಕ್. ಇಲ್ಲಿ ನೋಡಿದ್ರು ನೀರು ಹರಿತೈತೆ ಗುರು, ಮಸ್ತ್ ಐತೆ ನೋಡಿ. ಆ ಲೊಕೇಶನ್ ಎಲ್ಲ ಮಸ್ತ್ ಐತೆ. ಹೆಂಗ್ ಬರ್ತೈತೆ, 3 ಗೇಟ್ ಓಪನ್ ಮಾಡೋರೆ. ಫುಲ್ ಬರೋ ರೂಟಲ್ಲಿ ಇರೋದು ಇದು ಡ್ಯಾಮು. ಮಸ್ತ್ ಐತೆ ನೋಡಿ. ಇವಾಗ ಹಿಂದೆ ಹೋಗ್ಬೇಕು ನಾವು. ಈ ನೀರೇ ಅನ್ಸುತ್ತೆ ನಮ್ಗೆ ವಾಟರ್ ಫಾಲ್ಸ್ ಬರೋದು, ಐ ಥಿಂಕ್. ಗೊತ್ತಿಲ್ಲ ನಮಗೂ ಕರೆಕ್ಟ್ ಆಗಿ. ಅಂತೆ ಮಳೆ ಇವಾಗ ಸ್ಟಾರ್ಟ್ ಆಯ್ತು ನೋಡಿ. ಚಿಕ್ಕ ಪಾವು ಹೆಂಗ್ ನೋಡ್ತೈತೆ ಪಾವು. ನಾವು ಒಂದು 80 degrees ಅಲ್ಲಿ ರೋಡ್ ಐತೆ. ಹೆಂಗ್ ಹತ್ತಬೇಕು ಗೊತ್ತಾ. ನನ್ನ ಫ್ರೆಂಡ್ ಹಂಗೆ ಹಿಂದೆ ಹೋಗ್ತಾವನೆ. ಇನ್ನೊಂದು ಎಷ್ಟು, ಒಂದೊಂದು 100-200 meters ಅಲ್ಲಿ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಅಲ್ಲಿಂದ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು, ಬೈಕ್ ಪಾರ್ಕ್ ಮಾಡ್ಬಿಟ್ಟು. ನೋಡಿದ್ರ ರೋಡ್ ಹೆಂಗೈತೆ ಅಂದ್ರೆ 70-80 degrees ಅಲ್ಲಿ ಐತೆ. ಆಲ್ರೆಡಿ ಯಾರಾದ್ರೂ ಹೋಗಿದಾಗ್ಲಿವ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿರೋರ್ಗು ಯಾರು ಹೋಗಿರಲ್ಲ. ಇದೊಂಥರ ಮುನ್ನಾರಿಂದ ಹಿಡನ್ ಜೆಮ್ ಥರ. ಮುನ್ನಾರಿಂದ ಒಂದು 40 kilometers ಐತೆ. ನಾವು ಬಂದಿರೋ ಲೊಕೇಶನ್ ಹತ್ರ ನೋಡಿ ಹೆಂಗೈತೆ, ಫುಲ್ ಫಾಗು. ಮಹಾರಾಷ್ಟ್ರಲ್ಲಿ 10 ಫಾಲ್ಸ್ ಇದೇ ಥರದ್ದು ಕಾಣಿಸುತ್ತೆ ತಾನೇ ನಿಮಗೆ. ಇದರಲ್ಲಿ ನೋಡು ಆ ಥರ 5-6 ಫಾಲ್ಸ್ ಇಲ್ಲೇ ಕಾಣಿಸುತ್ತೆ. ತೋರಿಸ್ತೀನಿ ನೋಡಿ. ಅಲ್ಲೊಂದು ಫಾಲ್ಸ್ ಐತೆ, ಇಲ್ಲೊಂದು ಫಾಲ್ಸ್ ಐತೆ, ಮತ್ತೆ ಅಲ್ಲೊಂದು ಫಾಲ್ಸ್ ಐತೆ, ಮತ್ತೆ ಮೇಲೆ ಫಾಲ್ಸ್ ಐತೆ. ಹೆಂಗೈತೆ ನೋಡಿ ನೋಡಿ. ಇಲ್ಲೊಂದು ಫಾಲ್ಸು, ಅಲ್ಲೊಂದು ಫಾಲ್ಸು, ಮುಂದೆ ಎಲ್ಲ ಫಾಲ್ಸ್ ತುಂಬ್ಕೊಂಡೈತೆ ನೋಡಿ. ಫುಲ್ ಲೊಕೇಶನ್ ಹೆಂಗೈತೆ. யூட்டர்னா அந்த லொக்கேஷன் போட்டு கீழே போகலாம். How
ಅವ್ರಿದ್ರಲ್ಲ ಅಲ್ಲಿ ಸ್ವಲ್ಪ ಜನ, ಅಲ್ಲೇ ಅನ್ಸುತ್ತೆ ನನಗೇನು. சார் வாட்டர் ஃபால்ஸ் எங்கே இருக்குது? வாட்டர் ஃபால்ஸ் எப்படி போகணும்? நீங்கள் முன்னாடி போய் இந்த ரைட் சைடு கட்டணும். ரைட் சைடு போகணும். ஓகே, தேங்க்யூ. அந்த ரோடு இப்போ கொஞ்சம் டேமேஜ். பார்த்து சரி சார். ரைட் சைடு. ஓகே, தேங்க்யூ சார். பெங்களூர். அப்புறம் அங்கே போய் தீர்த்தோடு போகணுமா? இப்போ போயிட்டு ரைட் எடுத்து ஒரே ரூட்டா? அது வாட்டர் ஃபால்ஸ் கழிஞ்சிட்டு இந்த பாலை பிரிட்ஜ் இருக்கு, சின்ன பிரிட்ஜ் இருக்கு, அப்படி போய் தீர்த்தோட மெயின் ஹைவே. ஓகே சார், தேங்க்யூ. எர்ணாகுளம். ஓகே. இந்த பிரைவேட் ரோடு. ஆமாவா? மேப்பிங்கு காமிச்சிச்சு. வந்து பார்த்து முன்னாடி கொஞ்சம் ரோடு இருக்குது, போயிட்டு பார்க்கலாம். கீழே போகணும் தான் நினைக்கிறேன். இதான் பார்க்கிங் நினைக்கிறேன். இந்த ಲೊಕೇಶನ್ ಅಂತಿದ್ರು. ಮ್ಯಾಪಲ್ಲಿ ಲೊಕೇಶನ್ ರಾಂಗ್ ತೋರಿಸಿದೆ, ಅದು ಮೇಲೆ ಹಂಗೆ ತೋರಿಸುತ್ತೆ. ಮೇಲೆ ಹೋಗ್ಬೇಡ್ರಿ, ಬ್ರಿಡ್ಜ್ ಬಂದ್ರೆ ರೈಟ್ ಸೈಡ್ ಬರಬೇಕು. ಸ್ವಲ್ಪ ಅಲ್ಲಿ ಗಾಡಿಗಳೆಲ್ಲ ಪಾರ್ಕ್ ಮಾಡಿರ್ತಾರೆ. ಸ್ವಲ್ಪ ಮುಂದೆ ಬಂದ್ರೆ 2 ರೋಡ್ ಬರುತ್ತೆ. 2 ರೋಡ್ ಹತ್ರ ರೈಟ್ ತಗೊಂಡು ಕೆಳಗಡೆ ಬಂದ್ರೆ ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದೆ. ಆಲ್ರೆಡಿ ಒಬ್ರು ಯಾರೋ ಹೋಗಿದಾರ ಅನಿಸ್ತೈತೆ, ಇನ್ನೊಬ್ರು ಇದ್ರು ಕಪಲ್ಸ್ ಹೋದ್ರು ಅವರು. ಇವಾಗ ನಾವು ಹೋಗ್ತಿದ್ವಿ, ನಮಗೂ ಗೊತ್ತಿಲ್ಲ ರೂಟ್ ಎಲ್ಲಿ ಏನು ಅಂತ. ಸೊ ಹುಡುಕಾಡ್ತಿದ್ವಿ ನಾವು. ಸೊ ಇಲ್ಲಿ ಪಾರ್ಕ್ ಮಾಡಿದಾರಲ್ಲ, ಸೊ ಇದೇ ರೂಟ್ ಅನ್ಕೊಂಡು ನಾವು ಹೋಗ್ತಿದೀವಿ. ಸೊ ಕೆಳಗಡೆ ಹೋದ್ಮೇಲೆ ಇದೆ ಅಂದ್ರೆ ನಿಮ್ಗೆ ತೋರಿಸ್ತೀವಿ ಹೆಂಗೈತಿ ಏನು ಅಂತ ಹೋಗೋದು. ನಾವು ಇದ್ದ ರೂಟ್ ಇಲ್ವಾ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಕೆಳಗಡೆ ಹೋಗ್ತಿದ್ದೀವಿ. ಮಳೆ ಜಾಸ್ತಿ ಜೋರಾಯ್ತು. ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿ. ರೂಟ್ ನೋಡಿ ಹೆಂಗೈತೆ ಅಂತ. ಫುಲ್ಲು ಉಕ್ಲಾರ ಮಳೆ ಹೊಡಿತೈತೆ ಬ್ರೋ. ಮಂಜು ಬ್ರೋ, ಕೊಸುವಾಗಿ ಇಲ್ಲಿ ಕೊಪ್ಪೆ ಇಲ್ಲ ಅಂದ್ರೆ ಅಷ್ಟೇ ಕತೆ, ನೀವು ಹೇಳ್ದಂಗೆ. ನೋಡಿ ಹೆಂಗೈತೆ ರೂಟು. ಇದು ಬೇರೆ, ಮಳೆ ಬೇರೆ ಉಕ್ಲಾರ ಹೊಡಿತೈತೆ. ಏನ್ ಮಾಡೋಣ ಬ್ರೋ? ಇದ್ರಲ್ಲಿ ಮತ್ತೆ ಇನ್ನೂ ಗೊತ್ತಿಲ್ಲ, ಕೆಳಗಡೆ ಹೋಗ್ತಾನೇ ಇದೀವಿ ಬ್ರೋ. ತುಂಬಾ ಜನ ಇಲ್ಲಿ ಬಂದಿಟ್ಟಾರು, ಒಬ್ರು ಇಬ್ರು ಅನ್ಕೊಂಡೆ. ತುಂಬಾ ಜನ ಬಂದವ್ರೆ. ನೋಡಿ ಅಲ್ಲಿದ್ದಾರೆ ಎಲ್ಲ. ಅದು ಛತ್ರಿ ಇಟ್ಕೊಂಡು ನಿಲ್ತ್ಕೊಂಡವ್ರೆ. ಒಬ್ಬ ಹುಡುಗನ ಕೆಳಗಡೆ ಹೋಗ್ತಿದ್ದಾನೆ ವಾಟರ್ ಫಾಲ್ಸ್ ಹತ್ರ. ಇನ್ಯಾರು ಹೋಗಿಲ್ಲ. ಸೊ ಇವರೆಲ್ಲ ಇಲ್ಲಿ ನಿಲ್ತ್ಕೊಂಡವ್ರೆ, ನೋಡ್ತವ್ರೆ. ಐತೆ ವ್ಯೂ ಮಾತ್ರ. ಹತ್ರ ಬಂದಿದ್ದೀವಿ. ಲೊಕೇಶನ್ ಹೆಂಗೈತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಲೊಕೇಶನ್ ಹೆಂಗೈತೆ ಅಂತ. ಮಸ್ತ್ ಐತೆ ಗುರು ಲೊಕೇಶನ್ ಮಾತ್ರ. ಹೆಂಗೈತೆ. ಇವಾಗ ನಾವಲ್ಲಿ ಕೆಳಗಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ನೋಡಬೇಕು ಹೆಂಗೆ ಹೋಗೋದು ಹೆಂಗೆ. ಹೋದ್ರೆ ನಿಮಗೆ ಕೆಳಗಡೆಯಿಂದ ನೀವು ಹೆಂಗಿದೆ ಅಂತ ಹೇಳ್ತೀನಿ. ಎಲ್ಲ ನೋಡ್ಕೊಂಡು ಇಲ್ಲಿಂದ ಹೊಡ್ತಾ ಇದೀವಿ ಎಲ್ಲರೂ ಅಲಪಿಗೆ.
ಹಿಂಗೈತೆ ನಾವು ಬಂದಿರೋ ಪ್ಲೇಸು. ವಾಟರ್ ಫಾಲ್ಸ್ ಮಾತ್ರ ಮಸ್ತ್ ಐತೆ. ಇಲ್ಲಿ ಹಿಂಗೆ ಹತ್ತಬೇಕು. ಆಯ್ತು, ಬೈಕ್ ಹತ್ರ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಇಲ್ಲಿ ಬರ್ತಿರೋ ಫಾಲ್ಸೇ ನಾವು ಹೋಗಿರೋ ವಾಟರ್ ಫಾಲ್ಸ್ ಹತ್ರ ಬರೋದು. ಎಲ್ಲ ಟ್ರಕ್ ಮಾಡಿ ವಾಟರ್ ಫಾಲ್ಸ್ ಹತ್ರ ಫೋಟೋ ವಿಡಿಯೋ ಇಸ್ಕೊಂಡು ಎಲ್ಲ ಬಂದು ಸುಸ್ತಾಗಿ ಕೂತವ್ರು ನೋಡಿ. ಇವನಂತೂ ಸತ್ತ. ನಮ್ಮ ಜೊತೆ ಒಬ್ರು ಬಂದಿದ್ರು. ಹತ್ತತ್ರ ಇನ್ನು ಒಂದು 100 ಮೀಟರ್ಸ್ ಐತೆ ಅಷ್ಟೇ. ಬೈಕ್ ಹತ್ರ ಹೋಗ್ಬೇಕು. ಹೋದ್ಮೇಲೆ ಅಲ್ಪಿಗೆ ರೈಡ್ ಸ್ಟಾರ್ಟ್ ಆಗುತ್ತೆ. ಪಾಪ ನೋಡಿ ಸತ್ತೋಗಿದ್ದಾನೆ ಮಗ. ಅಲ್ಲ ಇವನು, ಯಾರು ಹೇಳಿ? ಇವನು ಮಗ ಅಲ್ಲ, ಇವನು ಯಾರು ಬ್ರೋ ನೀನು? ಎಲ್ಲ ನೋಡ್ಕೊಂಡು ಬರ್ತಾ ಅಲ್ಲಿ ಏನೋ ಊಟ ಮಾರ್ನಿಂಗ್ ಟಿಫನ್ ಮಾಡಿಲ್ಲ ಅಂತ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಇವಾಗ ಅಲ್ಪಿಗೆ ರೈಡ್ ಸ್ಟಾರ್ಟ್ ಮಾಡಿದೀವಿ. ಹೋಗ್ತಾ ಇದೀವಿ. ಮಳೆಗಿಲೆ ಎಲ್ಲ ಸ್ವಲ್ಪ ನಿಂದೋಗೈತೆ. ಏನು ಇನ್ನೂ 120 ಕಿಲೋಮೀಟರ್ ಐತೆ. ಇನ್ನೊಂದು 3 ಅವರ್ ತೋರಿಸ್ತೈತೆ ಟೈಮಿಂಗ್ಸು ಗೂಗಲಲ್ಲಿ. 3 ಅವರ್ ಮೇಲೆ ಆಗುತ್ತೆ. ಇದೆಲ್ಲ ಘಾಟ್ ರೋಡ್ಸ್ ಅಲ್ಲ, ಸೊ ನಿಧಾನಕ್ಕೆ ಹೋಗ್ತಿದ್ವಿ. ಸೊ ರೂಮ್ ಹತ್ರ ಅಲ್ಪಿ ಹತ್ರ ಹೋದ್ಮೇಲೆ ನಿನಗೆ ನೈಟಲ್ಲಿ ಅಲ್ಪಿ ಹೆಂಗಿರುತ್ತೆ ಏನಾದ್ರು ತೋರಿಸ್ತೀನಿ. ಇವಾಗ ಡೈರೆಕ್ಟ್ ಅಲ್ಪಿ ಅಲ್ಲಿ ಊಟ ಮಾಡ್ಬೇಕಂತಿದ್ದಾರೆ. ಸೆಂಟ್ರಲ್ಲಿ ಏನಾದರೂ ಊಟ ಗಿಟ ಮಾಡ್ಬೇಕಂದ್ರೆ ಅಲ್ಲಿ ಬಿಟ್ಟು ಊಟ ಗಿಟ ಮಾಡ್ಕೊಂಡು ಡೈರೆಕ್ಟ್ ಅಲ್ಪಿ ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಗೋಣ ಹೆಂಗಾಗುತ್ತೆ ಏನೋ ಅಂತ. ನನಗೆ ಅಲ್ಲಿ ಒಂದು ಹಲಸಿನಲ್ಲಿ ಬಿದ್ದಿತ್ತು ರೋಡ್ ಮೇಲೆ. ಅದು ನೋಡಿದ ತಕ್ಷಣ ಒಂದು ನೆನಪು ಬಂತು. ಏನಂದ್ರೆ ನಾವು ಮಂಗ್ಳೂರ್ ಹೋದಾಗ ಹುಲಿ ಹಲಸಿನನ್ನ ಕಳ್ತನ ಮಾಡ್ಕೊಂಡು ತಗೊಂಡ್ಬಂದಿದ್ದ ಬೋಳಿ ಮಗ. ಅದು ನೋಡಿದ ತಕ್ಷಣ ಅವನೇ ನೆನಪು ಬಂದ. ಈ ವಿಡಿಯೋ ನೋಡ್ತಿದ್ರೆ ಹುಲಿ ಫುಲ್ಲು ಈ ಬೋಳಿ ಮಗ ಎಲ್ಲಿಗೋದ್ರು ನನ್ನ ಮಾತ್ರ ಬಿಡಲ್ಲ ಅಂತ ಅನ್ಕೊಂಡಿರ್ತಾನೆ. ಬರೋ ದಾರಿಯಲ್ಲಿ ಮರ ಬಿದ್ದೋಗೈತೆ ಒಂದು, ಅದಕ್ಕೆ ಎಲ್ಲ ರೆಡಿ ಮಾಡ್ತಾವ್ರೆ. ಸೊ ಅದಕ್ಕೋಸ್ಕರ ಇಷ್ಟೊಂದು ಸ್ಟಾಪ್ ಮಾಡಿದ್ದೀವಿ. ಸೊ ಇವಾಗೆಲ್ಲ ಕ್ಲಿಯರ್ ಮಾಡೋರೆ. ಇವಾಗ ಹೋಗ್ತಿದ್ದೀವಿ. ಮುನ್ನಾರಲ್ಲಿ ಯಾವಾಗ ಬಿದ್ದಿತ್ತೋ ಯಾವಾಗ ಇದಾಗಿತ್ತು ಗೊತ್ತಿಲ್ಲ ನೋಡಿ. ಇಲ್ಲೆಲ್ಲ ಕಟ್ ಮಾಡಿ ಹಾಕವ್ರೆ. ಅಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕವ್ರೆ. ಎಷ್ಟೊಂದು ಜನ ಅದಕ್ಕೋಸ್ಕರ ವೇಟಿಂಗ್. ಇವಾಗ ಟ್ರಾಫಿಕ್ ಕ್ಲಿಯರ್ ಮಾಡ್ತಾವ್ರೆ. ಒಂದು 5 ಮಿನಿಟ್ಸಲ್ಲಿ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು. ಸೊ ವಿ ಆರ್ ಗೋಯಿಂಗ್ ಇನ್ ಅವರ್. ಮಳೆ ಮತ್ತೆ ಸ್ಟಾರ್ಟ್ ಆಯಿತು. ಇಲ್ಲಿ ಒಂದು 2 ನಿಮಿಷ ಇರಲ್ಲ ಗುರು. ಮಳೆ ಬರ್ತಾ ಇರ್ತಾ ಹೋಗ್ತಾ ಇರ್ತಾ ಹೋಗ್ಲಾರ ಹೊಡಿದೈತೆ ಮತ್ತೆ ಮಳೆ. ಸೊ ಹೋಗ್ತಿದ್ದೀವಿ. ಮಹಾರಾಷ್ಟ್ರಲ್ಲಿ ಇದ್ದಂಗೆ ಕೇರಳದಲ್ಲಿ ನೋಡಿ ಒಂದೇ ಹತ್ರ ಎಷ್ಟೊಂದು ವಾಟರ್ ಫಾಲ್ಸ್ ಕಾಣಿಸ್ತೈತೆ. ನೋಡಕ್ಕಂತೂ ಮಸ್ತ್ ಐತೆ ಗುರು. ವಾನ್ ಎಕ್ಸ್ಪ್ರೆಷನ್ చూడరా హెల్మెట్ తీరా వైజర్ రిమూవ్ చేయరా రే. ఫోన్ దొరికిందా నీకు? ఫోన్ సిక్కిರೋದಕ್ಕೆ ಸಂತೋಷನಾ ಇಲ್ಲ ದುಃಖನಾ ನಿನಗೆ? ನನ್ನ ಮಗ ಬರ್ತಾ 25 ಕಿಲೋಮೀಟರ್ ಹಿಂದೆ ಫೋನ್ ಬಿಟ್ಬಿಟ್ಟ ಅವನಿಗುರು. ಇಂಥ ನನ್ನ ಮಕ್ಳಿರ್ತಾರ ಪಾಪ. ಅಲ್ಲಿ ಯಾರೋ ಹುಡುಗಿ ಫೋನ್ ತಗೊಂಡು ಹೊಡೆದೋಗಿದೆ ಅಂತ ಸಿಮ್ ಅವ್ರ ಫೋನ್ಗೆ ಹಾಕೊಂಡು ಫೋನ್ ಮಾಡಿದ್ರೆ ಲಿಫ್ಟ್ ಮಾಡಿ ಫೋನ್ ಕೊಡ್ತೀವಿ ಬನ್ನಿ ಅಂತ ಹೇಳೋರು. ಎಷ್ಟು ಅದೃಷ್ಟ ನೋಡಿ. ಇವಾಗ ನಾವೊಂದು 25 ಕಿಲೋಮೀಟರ್ ಹಿಂದೆ ಹೋಗಿ ಫೋನ್ ತಗೊಂಡು ಮತ್ತೆ 21, 40, 60 ಕಿಲೋಮೀಟರ್ ಹಿಂದೆ ಹೋಗ್ಬೇಕು. ಮಿನಿಮಮ್ ಒಂದು 8-9 ಗಂಟೆ ಆಗುತ್ತೆ ಹೋಗಕ್ಕೆ. ಅಲ್ಪಿಯಲ್ಲಿ ತೋರ್ಸಕ್ ಆಗುತ್ತೆ ಇಲ್ವಾ ಗೊತ್ತಿಲ್ಲ. ಒಂದು 9 ಗಂಟೆಗೆ ಹೋಗಿ ಊಟ ಮಾಡಿ ಮಲಗ್ಬೇಕಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಅವ್ನ ರಿಯಾಕ್ಷನ್ ನೋಡಿ. ಅವಾಗ್ಲೇ ಅಲ್ತ್ ಕೂತಿದ್ದ. ನನ್ನ ಮಗ ಸಿಕ್ಕಿದೆ. ಅವನೇನಂತ ಗೊತ್ತಾ? ಹೊಡೆದೋಗಿದೆ. ನಮ್ಮ ಅಮ್ಮಗೆ ತಗೊಂಡೋಗಿ ಕೊಟ್ರೆ ಹೊಸದ್ ಕೊಡ್ತಾರ ಬಿಡು, ಫಸ್ಟ್ ತಗೊಂಡೋಗೋಣ, ಹೊಡೆದೋಗಿದ್ರು ಪರವಾಗಿಲ್ಲ ಅಂತ. ಇಂಥ ನನ್ನ ಮಕ್ಳಿದಾರೆ ನೋಡಿ. ಫೋನ್ ನೆಟ್ ಇಟ್ಕೊಳಕ್ ಬರಲ್ಲ ನನ್ನ ಮಕ್ಳು. ಇಂಥವ್ರು ಇವಾಗ ನೋಡಿ. ಇದೇನಾದ್ರು ಯೂಟ್ಯೂಬ್ ಅಲ್ಲಿ ಇಟ್ರೆ ಅವ್ರು ನೋಡಿದ್ರೆ ಮೊಬೈಲ್ ಇಸ್ಕೊಡಲ್ಲ ಅಂತ ಹೇಳ್ತಿದ್ದಾನೆ ನೋಡಿ. ಇವಾಗ 22 ಕಿಲೋಮೀಟರ್ ಹೋಗ್ಬೇಕು ನೋಡಿ.
ಏನಂದ್ರೆ ಅಳವಿ ಹೋಗೋ ರೂಟಲ್ಲಿ ಒಂದು 20 ಕಿಲೋಮೀಟ್ರ್ ಊಟ ಮಾಡ್ಕೊಂಡು ಬಂದ್ಬಿಟ್ವಿ. ಬಂದಿದ್ದಾಗ ನನ್ನ ಫ್ರೆಂಡು ಬ್ಯಾಕ್ ಸೈಡಿಗೆ ಬಂದ್ಬಿಟ್ಟೈತೆ ಅಂತ ಅವ್ನಿಗೆ ಹೇಳಿದ್ವಿ, ಸೈಡಿಗೆ ಬಂದ್ಬಿಟ್ಟೈತೆ ಒಂದು ಸೈಡಿಗೆ ಹಾಕಿ ಕಟ್ಕೊ ಅಂತ. ಅವನಿಗೆ ಹೇಳ್ದಾಗ ಆಯಿತು ಅಂತ ನಿಲ್ಸಿದ್ದ. ಆ ಟೈಮಲ್ಲಿ ನನ್ನ ಫ್ರೆಂಡ್ ನಿನ್ನ ಫೋನ್ ಎಲ್ಲಿ ಅಂದರೆ ಅವನಿಗೆ ಗೊತ್ತಿಲ್ಲ, ಎಲ್ಲೋ ಬಿಲ್ಸ್ಬಿಟ್ಟವನೆ. ಅದು ಎಲ್ಲಿ ಬಿಲ್ಸವಣ ಅಂದರೆ 25 ಕಿಲೋಮೀಟ್ರ್ ಆಚೆ ಬಿಲ್ಸಿ ಒಂದು 1 hour ಟ್ರಾವೆಲ್ ಮಾಡಿ ಬಂದಮೇಲೆ ಅವನಿಗೆ ಅದು ನಾವು ಕೇಳಿದ ಮೇಲೆ ಗೊತ್ತಾಗಿದೆ ಫೋನ್ ಬಿದ್ದಿದೆ ಅಂತ. ಅಷ್ಟೊತ್ತವರೆಗೂ ಅವ್ನು ಫೋನ್ ಬಿದ್ದಿರೋದೇ ಗೊತ್ತಿಲ್ಲ. ಅದಕ್ಕೆ ಫೋನ್ ಮಾಡಿ ಏನೇನೋ ಆ್ಯಪಲ್ಲಿ ಟ್ರೈ ಮಾಡಿ ಏನೂ ಸಿಕ್ಕಿಲ್ಲ. ಲಾಸ್ಟ್ಗೆ ಅಲ್ಲಿ ಯಾರು ಸಿಕ್ಕಿರೋರು ಪಾಪ ಸಿಮ್ ಅದು ಫೋನ್ ಏನು ವರ್ಕ್ ಆಗ್ತಿಲ್ವಂತೆ. ಪಾಪ ಸಿಕ್ಕಿರೋರು ಅವ್ರು ಬಂದು ಸಿಮ್ ತಗೊಂಡು ಅವ್ರ ಫೋನ್ಗೆ ಹಾಕೊಂಡು ಯಾರಾದರೂ ಫೋನ್ ಮಾಡಿದ್ರೆ ಕೊಡೋಣ ಅಂತ ಹಾಕೊಂಡಿದ್ರು. ನಾವು ಫೋನ್ ಮಾಡಿದಾಗ ಪಾಪ ಹಿಂಗೆ ಫೋನ್ ಹೊಡೆದೋಗೈತೆ, ಸಿಮ್ ಹಾಕೊಂಡಿದ್ವಿ, ಬೇಕಂದರೆ ಬಂದು ತೊಗೊಂಡೋಗಿ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ 20 ಕಿಲೋಮೀಟ್ರ್ ಹಿಂದೆ ಹೋಗಿ ನಾವು ಫೋನ್ ತೊಗೊಂಬರಕ್ಕೆ ಹೋಗ್ತಿದ್ವಿ. 20 ಕಿಲೋಮೀಟ್ರು ಮತ್ತೆ ನಾವು ಬರೋದೊಂದು 20, ಮತ್ತೆ ಅಲ್ಲಿ ಒಂದು 45, ಟೋಟಲ್ ಮತ್ತೆ 80 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಬೇಕು ನಾವು. ಆ್ಯಕ್ಚುಲಿ ಹೋಗಿ ನೈಟಲ್ಲಿ ನಿಮ್ಗೆ ಅಲ್ಪಿ ಹೆಂಗೈತೆ ಅಂತ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ಸಿಚುವೇಶನ್ ಹಿಂಗೈತೆ, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಫೋನ್ ಅವನು ಬೇಜಾರಾಗ್ತಾನೆ, ಅವಾಗಿಂದ ಅಲ್ದಿದ್ದಪ್ಪ ಬೇಜಾರಾಗಿ. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೋಗಿ ಇಸ್ಕೊಂಬರೋಣ ಅಂತ ಹೋಗ್ತಿದ್ದೆ ನಾನು ನನ್ನ ಫ್ರೆಂಡು. ಅವರಿಬ್ಬರನ್ನೂ ಪಾಪ ಕಲಿಸ್ಬಿಟ್ವಿ. ಸುಮ್ಮನೆ ಮತ್ತೆ 4 ಜನ ಹೋಗಿ ಬರೋದು ವೇಸ್ಟು, ನೀನು ಹೋಗ್ಬಿಟ್ಟು ರೂಮ್ ಹತ್ರ ನಾವು ಹೋಗಿ ಬರ್ತೀವಿ ಅಂತ ಅವ್ರನ್ನ ಕಲ್ತ್ಬಿಟ್ಟು ನಾವು ಮಾತ್ರ ಹೋಗ್ತಾ ಇದ್ದೀವಿ. ಬಟ್ ನಿಜ ಕೈಂಡ್ ಹಾರ್ಟೆಡ್ ಪರ್ಸನ್ಸ್ ಅವರು. ಬೇರೆಯವರಾದರೆ ಸಿಮ್ ತಗೊಂಡು ಬಿಸಾಕ್ಬಿಟ್ಟು ಫೋನ್ ಇದು ಮಾಡ್ತಿದ್ರು, ಬಟ್ ಅವ್ರು ಫೋಟೋ ಎಲ್ಲ ಕಳಿಸಿದ್ರೆ ನಿಮ್ಮ ಫೋನ್ ಹಿಂಗೆ ಐತೆ ನೋಡಿ ಬಂದು ತಗೊಂಡೋಗಿ ನಾವೇನಾದ್ರು ಇನ್ನೇನಾದ್ರು ಡೌಟ್ ಇದ್ದರೆ ಅವ್ರು ಫೋನ್ ಮಾಡಿ ಅಂತ ಪಾಪ ನಂಬರ್ ಕೊಟ್ಟರು ಅವ್ರದ್ದು. ಲೊಕೇಶನ್ ಕಳಿಸಿರೋ ಹತ್ರ ಬಂದ್ವಿ. ಇನ್ನೊಂದು 500 ಮೀಟರ್ಸ್ ಐತೆ ಅಷ್ಟೇ, ಹೋಗಿ ನೋಡ್ತೀವಿ ಏನಂತಾರೆ ಏನು ಅಂತ. ಪಾಪ ನಿಜ ಒಳ್ಳೆಯವರು. ಮುನ್ನಾಡಿಯಾ ಅವ್ರ ಮನೆ ಹತ್ರ ಬಂದ್ವಿ, ನೋಡೋಣ ಅವ್ರ ಮನೆ ಹತ್ರ ಹೋಗ್ತೀವಿ. ಏನಂತಾರೆ ಏನೋ ಅಂತ. ಫೋನ್ ಮಾಡು, ಮಾಡ್ತೀನಿ ನೋಡೋಣ. ಫೋನ್ ಮಾಡ್ತಿದ್ದೀವಿ ಇವಾಗ. The person you have called is speaking to someone else. You can wait or call again later. നിങ്ങൾ വിളിക്കുന്ന വ്യക്തി ഇപ്പോൾ മറ്റൊരാളുമായി സംസാരിക്കുകയാണ്. നിങ്ങൾ വെയിറ്റ് ചെയ്യുക അല്ലെങ്കിൽ പിന്നീട് വിളിക്കുക. आपने जिस व्यक्ति को कॉल किया है वह अभी दूसरी कॉल पे व्यस्त है. कृपया प्रतीक्षा करें या कुछ समय बाद कॉल करें. The person you have called is speaking to someone else. You can wait or call again later. നിങ്ങൾ വിളിക്കുന്ന വ്യക്തി ഇപ്പോൾ The person you have called is speaking to someone else. You can wait or call again later. നിങ്ങൾ വിളിക്കുന്ന വ്യക്തി ഇപ്പോൾ മറ്റൊരാളുമായി സംസാരിക്കുകയാണ്. നിങ്ങൾ വെയിറ്റ് ചെയ്യുക. ஹலோ சார், மனை ஹத்திர ಬಂದಿದ್ದೀವಿ. இது வீட்டுக்கிட்ட வந்திருக்கோம். ஆமா ஆமா. நீங்க எப்படி வரணும்? இந்த லொகேஷன் அனுப்பிட்டாங்களா? அந்த லொகேஷன் முன்னாடி தான் இருப்பேன். லொகேஷன் மாதிரி போறேன். இங்க ஒரு வீடு இருக்குது. வீடு வரோம். ಹೊರ ಕರೆದ್ರು ಮುಂದೆ ಇದ್ದಾರೆ. ಹೋಗ್ತೀವಿ ಇಲ್ಲಿಗೆ. ನಾ ಯಾವ್ದಿಲ್ಲ ಅಂದ್ರೆ ಸಾಕಪ್ಪ, ಮುಂಚೆನೆ ಭಯ. ಹಂಗಂದ್ವ ಇಲ್ವಾ, ಮುಂದೆ ನಾಯಿ ಐತೆ ನಮ್ಮ ಅದೃಷ್ಟ ನೋಡಿ. ರೋಡ್ വെന്തിച്ചു സാർ, റോഡില് പോകുമ്പോഴൊക്കെ വെന്തിച്ചു. ഞാൻ വേറെ വണ്ടി കൊണ്ട് പിക്കപ്പ് കൊണ്ട് കയറ്റില്ല. വണ്ടി കയറില്ല. ഫോട്ടോ കണ്ടതിന് ചെക്ക് ഉണ്ടായിരുന്നു. ഫോട്ടോ ജിയോ സിം ഉണ്ട്. ಸರಿ ಸರ್, ಬರಲ್ಲ ಸರ್. ಪಾಪ ಅವರು ರೋಡಲ್ಲಿ ಬಿತ್ತಿತ್ತಂತೆ. ಅವರು ಹಿಂಗೆ ಅವರು ಏನೋ ಲೋಡ್ಗೆ ಅಂದ್ಕೊಂಡು ವണ്ടി ಹೊಡೆದಾಗ ಬರ್ತಿದ್ರಂತೆ. ಕೆಳಗಡೆ ಇರೋದನ್ನ ನೋಡಿ ಪಾಪ ಆ ಫೋಟೋ ನೋಡಿ ತಗೊಂಡಿದ್ರಂತೆ. ಮತ್ತೆ ಸಿಮ್ ಅದ್ರಲ್ಲಿ ಹೊಡೆದೋಗಿದೆ ಅಂತ ಸಿಮ್ ಅವ್ರದಲ್ಲಿ ಹಾಕೊಂಡಿದ್ರಂತೆ. ಯಾವ್ದು ಫೋನ್ ಮಾಡಿದ್ರೆ ಕೊಡೋಣ ಅಂತ ಅವ್ರು ಲಾಸ್ಟ್ ಕೊಡು. ಆ ಫೋನ್ ನೋಡಿ ಹೆಂಗ್ ಹೊಡೆದೋಗಿದೆ ಅಂತ ನೋಡಿ, ಹೆಂಗಾಗಿದೆ ಅಂತ. ಪಾಪ ಅವರೇ ಫೋಟೋ ಎಲ್ಲ ಹಾಕಿದ್ರು ನೋಡಿ, ಹಿಂಗೆ ಹೊಡೆದೋಗಿದೆ, ಡಿಸ್ಪ್ಲೇ ವರ್ಕ್ ಆಗ್ತಿಲ್ಲ ಅಂತ. ಅದಕ್ಕೋಸ್ಕರ ಸಿಮ್ ಹಾಕೊಂಡಿದ್ವಿ ಅಂತ ಹೇಳಿದ್ರು. ಪಾಪ ರಿಯಲಿ ಗ್ರೇಟ್. ಇವಾಗ ಇಲ್ಲಿಂದ 60 ಕಿಲೋಮೀಟರ್ ಐತೆ ನಮ್ಮ ಡೆಸ್ಟಿನೇಷನು. ಇವಾಗ ನಾವು ಇಲ್ಲಿಂದ 60 ಕಿಲೋಮೀಟರ್ ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಹಿಂಗೆಲ್ಲ ಆಗ್ತಿರುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಆಕ್ಸೆಪ್ಟ್ ಎವ್ರಿಥಿಂಗ್. ಇನ್ನು ಈ ರೋಡಲ್ಲಿ ಇವಾಗ ಬಂದಿರೋ 15 ಕಿಲೋಮೀಟರ್ಸಲ್ಲಿ ಈ ರೋಡ್ ಮಸ್ತ್ ಐತೆ. ಕರುಸು ರೋಡು ಸೆಕ್ಸ್ ಐತೆ ಗುರು ದೇವ್ರ. ಈ ರೋಡಲ್ಲಿ ಮತ್ತೆ ನಾನು ಯಾವಾಗ ಓಡಿಸ್ತೀನಿ ಅಂದ್ಕೊಂಡಿದ್ದೆ, ಆದರೂ ನಮಗೆ ಮತ್ತೆ ದೇವರು ಆ ಮೊಬೈಲ್ ರೂಪದಲ್ಲಿ ರೋಡಲ್ಲಿ ಮತ್ತೆ ಗಾಡಿ ಓಡಿಸೋಕ್ಕೆ ಕೊಟ್ಟಿದ್ರು.
ಸೊ ಫೀಲ್ ಮಸ್ತ್ ಐತಿ ರೋಡಲ್ಲಿ ಓಡಿಸ್ತಿದ್ರೆ ಮಾತ್ರ ನಿಜ. ಐ ಲವ್ ದಿಸ್ ರೋಡ್. 15 ಕಿಲೋಮೀಟರ್ ಮಾತ್ರ ಮಸ್ತ್ ಐತೆ. ಇನ್ನು ಅಲಿಪಿಗೆ ಒಂದು 60 ಕಿಲೋಮೀಟರ್ ಐತೆ ಗುರು. ಮುಂದೆ ಹೋಗಿ ಆ್ಯಕ್ಚುಲಿ ಇಷ್ಟೊತ್ತಿಗೆ ಮುಂಚೆನೇ 1 hour ಮುಂಚೆನೇ ಹೋಗ್ಬಿಟ್ಟಿದ್ವಿ. ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಪಿನ ಎಕ್ಸ್ಪ್ಲೋರ್ ಮಾಡೋಣ ಅನ್ಕೊಂಡಿದ್ದೀವಿ ನೈಟಲ್ಲಿ. ಲಾಸ್ಟ್ ಹಿಂಗೆ ಐತೆ ನಮ್ಮದು. ನೋಡ್ಬೇಕು ಏನಾಗುತ್ತೆ ಏನಂತ, ಇನ್ನೂ ಆಗುತ್ತಾ ಇಲ್ವಾ ಅಂತ. ಇನ್ನು ಮಿನಿಮಮ್ ಆದರೂ ನಮ್ಮದು 1.5 hour ಆಗೇ ಆಗುತ್ತೆ. 60 ಕಿಲೋಮೀಟ್ರು 1.5 hour 2 hours ಆಗುತ್ತೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 7 ಗಂಟೆ. 2 ಗಂಟೆ ಅಂದರೆ 9 ಗಂಟೆ ಆಗ್ಬಿಡುತ್ತೆ. 9 ಗಂಟೆಗೆ ಎಲ್ಲಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಕ್ಕಾಗಿದ್ರೆ ಆಗುತ್ತೆ, ಇಲ್ಲಾಂದರೆ ಫುಲ್ ಟಯರ್ಡ್ ಆಗಿದೆ. ನಾವು ಮಲಗ್ತೀನಿ, ಮಾರ್ನಿಂಗ್ ಎದ್ದು ನೋಡೋಣ ಅಂತ. ಅಲಿಪಿ ಹೈವೇ ಹತ್ತಿದ್ವಿ. ಹತ್ರ ಅಲಿಪಿ ರೀಚ್ ಆಗಿಬಿಟ್ವಿ. ಇನ್ನೊಂದು 2-3 ಕಿಲೋಮೀಟರ್ಸ್ ಇದ್ದರೆ ನಮ್ಮ ರೂಮ್ ಹತ್ರ ಹೋಗ್ಬಿಡ್ತೀವಿ. ಹೋಗಿ ರೂಮ್ ಹೆಂಗಿದೆ ತೋರಿಸ್ತೀನಿ ನಿಮಗೆ. ಕಾಟೇಜ್ ಥರ ಅದು, ಒಬ್ರೊಬ್ರಿಗೊಂದು ಬೆಡ್ ಗೊತ್ತಲ್ಲ ನಿಮಗೆ. ಕಾಟೇಜ್ ಥರ ಅದು ಬುಕ್ ಮಾಡಿದ್ದೀನಿ ಆಲ್ರೆಡಿ, ಪರ್ ಪರ್ಸನ್ 400 ಅಂತ. ರೂಮ್ ಹತ್ರ ಹೋಗಿ ರೂಮ್ನ ತೋರಿಸಿ ಅಲ್ಪಿ ಎಕ್ಸ್ಪ್ಲೋರ್ ಮಾಡ್ಬೋದು ಇವಾಗ ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಲ್ಪಿ ಬ್ಲಾಗ್ ನಾಳೆ ಬ್ಲಾಗಲ್ಲಿ ಬರುತ್ತೆ. ಅಲ್ಪಿ ಇದು ಮತ್ತು ಹತ್ರಪಲ್ಲಿ ವಾಟರ್ಸ್ದು ನೋಡಿ, ಇಲ್ಲಾಂದರೆ ಅದನ್ನೇ ಸಪ್ರೇಟಾಗಿ ಅಲ್ಪಿ ಮಾತ್ರ ಒಂದು ವೀಡಿಯೋ ಹಾಕ್ತೀನಿ ನೋಡಿ. ರೂಮ್ ಹತ್ರ ಹೋದ್ಮೇಲೆ ನೋಡೋಣ ಏನು ಮಾಡೋಣ ಏನಂತೂ ಥಿಂಕ್ ಮಾಡೋಣ. ರೂಮ್ ಹತ್ರ ಬಂದು ರೀಚ್ ಆಗಿದ್ದೀವಿ. ಇದೇ ನಮ್ಮ ರೂಮು. ಅಲ್ಲೇ ಮುಂದೆನೇ ಬೀಚ್ ಐತೆ. ಇಲ್ಲಿಗೆ ನೀಟಾಗಿ ಸೌಂಡ್ ಕೇಳಿಸೈತೆ ವಾಟರ್ದು. ಸೊ ಮಾರ್ನಿಂಗ್ ಎದ್ದು ಆರಾಮ್ ಬೀಚ್ ನೋಡ್ಬೋದು. ಸೊ ಮಾರ್ನಿಂಗ್ ಎದ್ದು ಅಲ್ಪಿನ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕ್ಲೋಸ್ ಆಗಿದೆ ಅನಿಸ್ತೈತಿ. ಫೈನಲಿ ರೂಮ್ ಬಂದು ಅಲ್ಪ ರೀಚ್ ಆಗಿದ್ದೀವಿ. ಎಷ್ಟು ಒಂದು 9:00 ನಾವು ಬಂದ್ವಿ. ಸ್ವಲ್ಪ ಫ್ರೆಶಪ್ ಆಗಿ ಇವಾಗ ಕುತ್ಕೊಂಡಿದ್ದೀವಿ. ಹೋಗಿ ಅವಾಗಲೇ ಒಂದು 10 ಗಂಟೆಗೆ ನಾವು ಊಟಕ್ಕೆ ಹೋಗಿದ್ವಿ. ಹೋಗಿ ಊಟ ಮಾಡ್ಕೊಂಡು ಇವಾಗ ಬಂದಿದ್ವಿ. ಎಲ್ಲ ಸುಸ್ತಾಗಿ ಪಾಪ ಮಲಗೋರೆ. ಅಲ್ಲಿ ಒಬ್ಬ ಇದೊಂದು ಥರ ಕಾಟೇಜ್ ಥರ 2 ಬೆಡ್ ಕೊಟ್ಟವ್ರೆ. ಅಲ್ಲೊಂದು ಬೆಡ್ಡು, ಇಲ್ಲೊಂದು ಬೆಡ್ಡು. ಸೊ ಇದು ನಮ್ಮದು ಬೆಡ್ಡು. ಮಲಗಿಬಿಟ್ಟು ಮಾರ್ನಿಂಗ್ ಹೋಗಿ ಅಲ್ಪಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೋಡ್ತೀವಿ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅಲ್ಪಿ ಬ್ಲಾಗು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಸೊ ಯಾರು ಮಿಸ್ ಮಾಡೋಕೆ ಹೋಗಬೇಡಿ, ನೋಡಿರಿ ಹೆಂಗಿದೆ ಏನಂತ ಎಕ್ಸ್ಪ್ಲೋರ್ ಮಾಡಿ. ಸೊ ಡೋಂಟ್ ಮಿಸ್ ದಟ್. ಈ ಬ್ಲಾಗ್ಸ್ ಏನಾದ್ರು ನಿಮ್ಗೆ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.